ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆ ಹಿತ್ಲನ್ನ ತೋರಿಸ್ತೀನಿ. ನಮ್ಮ ಮನೆ ಹಿತ್ಲಲ್ಲಿ ಏನೇನು ಗಿಡಗಳು ಹಾಕಿದ್ದಾವೆ, ಯಾವ ಥರ ನಮ್ಮಮ್ಮ ಗಾರ್ಡನಿಂಗ್ ಮಾಡಿದ್ದಾರೆ ಅಂತ. ಇದು ನೀಚ್ಕೊಂಡು ಹೂವಿನ ಗಿಡ, ಮನೇಲಿ ದೇವ್ರ ಪೂಜೆಗೆ ಯೂಸ್ ಮಾಡೋದು. ಹಾಗೆ ರೋಸ್ ಗಿಡ ಹಾಕಿದೆ ನೋಡಿ, ರೋಸ್ ಎಷ್ಟು ಚೆನ್ನಾಗಿದೆ ಅಂತಂತ. ಅದೇ ಥರ ಇದು ವಿಳೆದೆಲೆ ಗಿಡ. ನಮ್ಮಪ್ಪ ದಿನಕ್ಕೊಂದು 4-5 ಸತಿ ವಿಳೆದೆಲೆ ಹಾಕೋಣದ್ರಿಂದ ಅಂಗಡಿಗೆ ಹೋಗಿ ತರಕ್ಕಾಗಲ್ಲ ಪದೇ ಪದೇ ಅಂತ. ಬಿಕಾಸ್ ನಮಗೆ ಇಲ್ಲಿಂದ ಸಿಟಿ ತುಂಬ ದೂರ, ಎಲೆ ಎಲ್ಲ ಬೇಕಂತಂದ್ರೆ. ಇದು ಪಪ್ಪಾಯ ಹಣ್ಣಿನ ಗಿಡ. ಹಾಗೆ 1 ವಿಳೆದೆಲೆ ಬಳ್ಳಿ. ಇದು ತುಂಬ ಹಬ್ಕೊಂಡ್ಬಿಟ್ಟಿದೆ, ಪೂರ್ತಿ ಬೋರಿ ಮನೆ ಮೇಲೆ ಎಲ್ಲ ಹೋಗ್ಬಿಟ್ಟಿದೆ ಪೂರ್ತಿ. ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ. ಸೊ ನಮ್ಮ ಮನೇಲಿ ಬೇಕಂದ್ರೆ ಇದನ್ನೇ ಕಿತ್ಕೊಂಡು ಉಪ್ಪ ಎಲೆ ಹಾಕೊಂಡತ್ತೆ ಫ್ರೆಶ್ ಆಗಿ. 1 ಗುಲಾಬಿ ಹೂವಿನ ಗಿಡ ರೆಡ್. ಹಾಗೆ ಇಲ್ಲಿ ನೋಡ್ತಿರೋದು ಇದು ಮೆಹಂದಿ ಸೊಪ್ಪು. ಲೈಕ್ ಯಾರ್ಯಾರು ಮೆಹಂದಿ ಹಾಕ್ಕೊಂತೀರಾ, ಇದು ರುಬ್ಬಿಟ್ಟು ಇದನ್ನ ಹಾಕೊಂಡ್ರೆ ಹಂಗೆ. ಅವಾಗೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಇದನ್ನೇ ರುಬ್ಬಿಟ್ಟು ಕೈಗೆ ಮೆಹಂದಿ ಹಾಕ್ಕೊಂತಿದ್ವಿ. ಇವಾಗ ತುಂಬ ಜನ ತಲೆ ಕೂಡ ರುಬ್ಬಿ ಹಾಕ್ಕೊಂತಾರೆ. ಇದು ಡ್ರ್ಯಾಗನ್ ಫ್ರೂಟ್ ಗಿಡ. ಲಾಸ್ಟ್ ಇಯರ್ ಒಂದು 10 to 15 ಡ್ರ್ಯಾಗನ್ ಫ್ರೂಟ್ಸ್ ಬಿಟ್ಟಿತ್ತು. ಈ ಇಯರ್ ಇನ್ನೂ ಬಿಟ್ಟಿಲ್ಲ, ನೋಡೋಣ ಎಷ್ಟು ಬಿಡುತ್ತೆ ಅಂತಂತ. ಇದು ದಾಸವಾಳ ಹೂವಿನ ಗಿಡ. ನಮ್ಮನೇಲಿ ಡೈಲಿ ದೇವ್ರ ಪೂಜೆಗೆ ಇಲ್ಲಿಂದನೇ ಕಿತ್ಕೊಂಡು ದೇವ್ರ ಪೂಜೆ ಮಾಡೋದು. ಲೈಕ್ ಸಿಟಿಲಿ ದುಡ್ಡು ಕೊಟ್ಟು ತೊಗೊಂಬಂದು ದೇವ್ರ ಪೂಜೆ ಮಾಡ್ಬೇಕು ಅನ್ನೋದೆಲ್ಲ ಏನಿಲ್ಲ ಹಳ್ಳಿಗಳಲ್ಲಿ. ಇದೆಲ್ಲ ಅಡಿಕೆ ಆ್ಯಕ್ಚುಲಿ ಇನ್ನೂ ಹಾಕಿಲ್ಲ, ಹಾಕಬೇಕು. ಹಾಗೆ ಇದು ಹನಿ ಬಿ ಫಾರ್ಮಿಂಗ್. 3 ಪೆಟ್ಟಿಗೆ ಇಟ್ಟಿದೆ ನಮ್ಮಪ್ಪ. ಲೈಕ್ ನಮ್ಮ ತಾತ ಮುತ್ತಾತನ ಕಾಲದಿಂದ ಇರೋ ಇದು ಹಳೆ ಬಾವಿ. ಇದು ಆ್ಯಕ್ಚುಲಿ ಈ ಬಾವಿ ಮೇಲ್ಗಡೆ 1-2 ಸೀಟ್ ಇಟ್ಬಿಟ್ಟು ಅಲ್ಲೇ 3 ಪೆಟ್ಟಿಗೆ ಇಟ್ಬಿಟ್ಟು ಹನಿ ಬಿ ಫಾರ್ಮಿಂಗ್ ಮಾಡ್ತಿದೆ. ಅವಾಗ ನಮ್ಮ ತಾತ ತುಂಬ ಮಾಡೋರು ಹನಿ ಬಿ ಫಾರ್ಮಿಂಗ್. ಅದಾದ್ಮೇಲೆ ನಮ್ಮಪ್ಪ ಬಿಟ್ಬಿಟ್ಟಿತ್ತು, ಹಳೆ ಪೆಟ್ಟಿಗೆ ಎಲ್ಲ ಹಾಳಾಗೋಗಿದೆ. ಇವಾಗ 3 ಪೆಟ್ಟಿಗೆ ತೊಗೊಂಡ್ಬಿಟ್ಟು ನಮ್ಮಪ್ಪ ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಟೈಮ್ ಲೈಕ್ ಅದು ಓಪನ್ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಪೂರ ಅಡಿಕೆ. ಇದನ್ನು ತೆಗ್ದಿನ ತೋಟಕ್ಕೆ ಬೇಕು ತೊಗೊಂಡೋಗಿ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಬಿಟ್ಟು. ಇದು ಕರಿ ಲೀವ್ಸ್, ಕರಿಬೇವು ಸೊಪ್ಪು. ಇದು ದಾಳಿಂಬೆ ಗಿಡ, ಅದ್ರ ಪಕ್ಕದಲ್ಲಿರೋದು. ಇಲ್ಲಿ ನೋಡಿ ಟೊಮೊಟೊ ಹಣ್ಣಿನ ಗಿಡ. ಪಾಪ ಬೇಜಾರಾಗಿ ಮಲ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ಇದಕ್ಕೆ ಒಂದು ಕೋಲ್ ಕಟ್ಬಿಟ್ಟು ದಾರದಲ್ಲಿ ಕಟ್ಟಬೇಕು, ಅದು ಇಲ್ಲ ಅಂದರೆ ಅದು ಆ ಥರ ಮಲ್ಕೊಂಡ್ಬಿಡುತ್ತೆ. ಇದು ಸಪೋಟ ಹಣ್ಣಿನ ಗಿಡ. ಹಾಗೆ 1 ದಾಸವಾಳಿನ ಹೂವಿನ ಗಿಡ. ನೋಡಿ ನಮ್ಮ ಹಸು ಜಾಸ್ತಿ ನಮ್ಮ ಮನೇಲಿ ಹಾಕ್ಕೊಂಡಿದ್ದೆ ಹೂವಿನ ಗಿಡಗಳು. ಬಿಕಾಸ್ ಡೈಲಿ ದೇವ್ರ ಪೂಜೆಗೆ ಬೇಕು. ಆಮೇಲೆ ದೇವಸ್ಥಾನ ಪೂಜೆ ಏನಾದರೂ ಬಂತಂದರೆ ಅವಾಗ ಹೆವಿ ಹೂವುಗಳು ಬೇಕಾಗುತ್ತೆ. ಸೊ ಹಂಗಾಗಿ ಜಾಸ್ತಿ ಹೂವಿನ ಗಿಡಗಳು ಹಾಕ್ಕೊಳುತ್ತೆ ಅಮ್ಮ. ಇನ್ನೊಂದು ಕರಿ ಲೀವ್ಸ್ ಗಿಡ, ಕರಿಬೇವು ಸೊಪ್ಪು. ನಮ್ಮ ಮನೇಲಿ ಒಗ್ಗರಣೆಗೆ ಏನಾದ್ರು ಬೇಕಂದ್ರೆ ಇಲ್ಲಿಂದ ಫ್ರೆಶ್ ಆಗಿ ಕಿತ್ಕೊಂಡು ಹೋಗಿ ನಮ್ಮ ಅಮ್ಮ ಹಾಗೆ ಅಡುಗೆ ಮಾಡ್ಕೊತಾರೆ. ಇದು ನಿಂಬೆಹಣ್ಣಿನ ಗಿಡ. ನಿಂಬೆಹಣ್ಣು ಸದ್ಯಕ್ಕೆ ಬಿಟ್ಟಿಲ್ಲ. ಇದು ಬಾಳೆಹಣ್ಣಿನ ಗಿಡ. ಹಾಗೆ ಇದು ಪುದೀನ ಸೊಪ್ಪು. ಇಲ್ಲಿ ಬಾಳೆಹಣ್ಣಿನ ಗಿಡ. ಒಂದು ಗೊನೆ ಬಾಳೆಹಣ್ಣು ಬಿಟ್ಟಿದೆ, ಬಟ್ ಅದು ಬಚ್ಕೊಂಡ್ಬಿಟ್ಟಿದೆ, ಸೆಂಟ್ರಲ್ಲಿ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ ಪೂರ್ತಿ. 1 ದಾಸವಾಳ ಹೂವಿನ ಗಿಡ. ನಿಮಗೆ ನೋಡಿ ನಾನು 2 ಸೆಕೆಂಡ್ಸ್ ನನ್ನ ಫೇವ್ರೆಟ್ ಗಿಡ ತೋರಿಸ್ತೀನಿ. ಗಿಡನೋ ಮರನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ 1-2-3 ಅಡಿಕೆ ಹಾಕಿದ್ದಾರೆ ನಮ್ಮಣ್ಣ. ಇಲ್ಲಿ ನೋಡಿ ನನ್ನ ಫೇವ್ರೇಟ್ ನಲ್ಲಿಕಾಯಿ. ಚೂರು ಉಳಿಯಿಲ್ಲ ನನಗಂತೂ. ಮನೆಗೆ ಬಂದರೆ ಬೋರ್ ಆಯಿತು ಅಂದರೆ ತಿನ್ನೋಕ್ಕೆ ನನಗಿದೇನೆ. ಬಿಕಾಸ್ ಇಲ್ಲಿ ಪಾನಿಪುರಿ, ಕೋಲ್ಗಪ್ಪ ಏನೂ ಸಿಗಲ್ಲ ಹಳ್ಳಿಗಳಲ್ಲಿ. 3 ಹೊತ್ತು ಊಟ ಮಾಡಬೇಕು. ಅದು ಬಿಟ್ಟರೆ ಈ ಥರ ಏನಾದ್ರು ಕೈಗೆ ಸಿಕ್ಕಿದ್ದು ತಿನ್ಕೋಬೇಕಷ್ಟೆ. 1 ರೋಸ್ ಗಿಡ. ಮತ್ತು ಅದು ಗಜನಿಂಬೆ ಅಂತ ಏನೋ ಅಂತಾರೆ. ಇದಾಗಿತ್ತು ನಮ್ಮ ಮನೆ ಹಿತ್ತಲು, ನಮ್ಮ ಮನೆ ಗಾರ್ಡನ್. ನಮ್ಮಮ್ಮ ಯಾವ ಥರ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು ಲೈಕ್ ಮಳೆಗಾಲದಲ್ಲಿ ಇರ್ಬೋದು ಅಥವಾ ನೀರು ಚೆನ್ನಾಗಿದ್ರೆ ಎಲ್ಲರೂ ಮಾಡ್ತಾರೆ. ಯೂಶ್ವಲಿ ನಮ್ಮೂರಲ್ಲಂತೂ ಎಲ್ಲರೂ ಈ ಥರ ಹೂವಿನ ಗಿಡಗಳು ಎಕ್ಸ್ಪೆಷಲಿ ಎಲ್ಲ ಹಾಕ್ಕೊಂಡಿರ್ತಾರೆ. ನಮ್ಮನೆ ಸ್ವಲ್ಪ ಜಾಸ್ತಿ ಜಾಗ ಇರೋದಕ್ಕೆ ನಮ್ಮಮ್ಮ ಇಷ್ಟೆಲ್ಲ ಮಾಡ್ಕೊಂಡಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.